ಮಲ್ಲೇಶ್ವರದಲ್ಲೂ ಅಷ್ಟೇ ಈ ಫುಟ್ಪಾತ್ನಲ್ಲಿ ಒತ್ತುವರಿ ಮಾಡ್ಕೊಂಡಿರುವಂತಹ ಅಂಗಡಿಗಳನ್ನ ಎತ್ತಂಗಡಿ ಮಾಡಿಸೋ ಕೆಲಸ ಆಗ್ತಾ ಇದೆ. ಈ ಮೂಲಕ ಫುಟ್ಪಾತ್ಗಳನ್ನ ರಕ್ಷಿಸೋ ಕೆಲಸವನ್ನ ಜಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ವೇಳೆ ವ್ಯಾಪಾರಸ್ಥರು ಸಹಜವಾಗಿ ಕೆರಳಿದ್ದಾರೆ, ಪಿತ್ತ ನೆತ್ತಿಗೇರಿದೆ. ಅವರೆಲ್ಲ ಕೇಳ್ತಾ ಇದ್ದಾರೆ, ಇಷ್ಟು ವರ್ಷ ಇಲ್ಲದ ಕಾನೂನು ಈಗೇನಕ್ಕೆ ಅನ್ನೋದು ಅವರ ಪ್ರಶ್ನೆ. ಜಿಬಿ ಅಧಿಕಾರಿಗಳು ನಮ್ಮ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕ್ಲಿಯರ್ಲಿ ಹತಾಶೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬರು ವೃದ್ಧೆ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಮಾರ್ಷಲ್ಗಳಿರೋದನ್ನು ನೋಡ್ತಾ ಇದ್ದೀರಾ. ಜಿಬಿ ಅಧಿಕಾರಿಗಳು, ಪೊಲೀಸರು, ಅಫಿಷಿಯಲ್ಸು ಎಲ್ಲರೂ ಇದ್ದಾರೆ. ಏನಿಲ್ಲ ಫುಟ್ಪಾತ್ ಇಲ್ದಾನೆ ಯಾರು ಜೀವನ ಮಾಡಕ್ಕಾಗಲ್ಲ. ಫುಟ್ಪಾತ್ ಇಂದಾನೆ ನಾವು ಅಧಿಕಾರಿಗಳು ಮನೆಗಳವರೇ ಬಂದು ಇಲ್ಲಿ ತಗೋತಾರೆ. ಅಂಗಡಿ ತಗೊಳ್ಳೋರೆ ನಮ್ಮಂತ ವಯಸ್ಸಾದ್ರೆ ನಾವೇನ್ ಮಾಡ್ಬೇಕು? ಮಕ್ಳು ಮರಿ ಅವ್ರವ್ರ ಗಂಡ ಅವ್ರವ್ರ ಹೆಂಡ್ರ ಮಕ್ಳು ಕರ್ಕೊಂಡು ಅವ್ರ ಪಾಡ್ಗ ಅವ್ರು ಆಚೆ ಹೋದ್ರೆ ನಮ್ಮಂತ ನಾವೇನ್ ಮಾಡೋಣ ಸ್ವಾಮಿ? ನಮ್ಮ ಕೈಲಿ ಏನಾಯ್ತದೆ ಮಾಡಕ್ಕೆ ಹೇಳಿ? 75-80 ವರ್ಷದವರು ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ. ಲೋಕೇಶ್, ಫುಟ್ಪಾತ್ನಲ್ಲೇ ವ್ಯಾಪಾರ ಮಾಡೋದು ನನ್ನ ಹಕ್ಕು ಅಂತ ಆಟಿಟ್ಯೂಡ್ ತೋರಿಸೋದು ತಪ್ಪು, ಯಾರೇ ಆಗಿರಲಿ. ಮಾನವೀಯತೆ ದೃಷ್ಟಿಯಿಂದ ಆಲ್ಟರ್ನೇಟಿವ್ ನಂಗೆ ವ್ಯವಸ್ಥೆ ಮಾಡಿಕೊಡಿ ಅಂದರೆ ಅದು ಒಪ್ಬೋದು ನಾವು. ಅದು ಬಿಟ್ಟು ನನ್ನ ಹಕ್ಕು, ನಾನು ಇಲ್ಲೇ ಮಾಡೋದು, ಇಷ್ಟು ದಿವಸ ಇಲ್ದಿದ್ದು ಯಾಕೆ, ಅದೆಲ್ಲ ವಿತಂಡವಾದ ಅನಿಸುತ್ತೆ. ಪ್ರಾಬಬ್ಲಿ ಜಿಬಿ ಅಧಿಕಾರಿಗಳು ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕು ಮತ್ತು ಇವ್ರಿಗೇನು ಪರ್ಯಾಯ ವ್ಯವಸ್ಥೆ ಆಗುತ್ತೆ ಅನ್ನೋದನ್ನ ಹೇಳಬೇಕಾಗತ್ತೆ. ಎನಿವೇಸ್, ಅಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ, ಎಷ್ಟು ಅಂಗಡಿಗಳನ್ನು ಈಗ ಸದ್ಯಕ್ಕೆ ಇಲ್ಲಿ ತನಕ ಒತ್ತುವರಿ ಮಾಡ್ಕೊಂಡಿರೋದನ್ನು ತೆರವುಗೊಳಿಸಲಾಗಿದೆ? ಮಮತಾ, ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಸದಾ ಕೂಡ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ರು. ಇವತ್ತು ಅಧಿಕಾರಿಗಳು ಡ್ರೈವ್ ಮಾಡ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗ ತಕ್ಷಣನೇ ಫುಟ್ಪಾತ್ ಮೇಲೆ ವ್ಯಾಪಾರವನ್ನು ಇವತ್ತು ಮಾಡ್ತಾ ಇದ್ದಂಥ 2-3 ಅಂಗಡಿಗಳನ್ನು ತೆರವು ಮಾಡಿಸಿದ್ದಾರೆ. ಮತ್ತು ಕೇಬಲ್ ಏನು ನೇತಾಡ್ತಾ ಇದ್ವು, ಕೇಬಲ್ಗಳು ಅಡಚಣೆ ಆಗ್ತಾ ಇತ್ತು, ಪಾದಾಚಾರಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು, ಅವುಗಳನ್ನು ಕೂಡ ತೆರವು ಮಾಡುವಂಥ ಕೆಲಸ ಆಗ್ತಾ ಇದ್ದಾರೆ. ಗಮನಿಸಬಹುದಾಗಿದೆ, ಈ ಕೇಬಲ್ನಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಅದು ಆಗಬಾರ್ದು ಅನ್ನೋದ್ರ ಜೊತೆಗೆ ಮಳಿಗೆಗಳನ್ನು ತೆರವು ಮಾಡಿಸೋದ್ರ ಜೊತೆಗೆ ಕೇಬಲ್ಗಳನ್ನು ಕೂಡ ತೆಗೆಯುವಂಥ ಕೆಲಸವನ್ನು GBA ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತು GBA ಅಧಿಕಾರಿಗಳು ಇಲ್ಲಿ ಏನು ಈ ಫುಟ್ಪಾತ್ ಮೇಲೆ ವ್ಯಾಪಾರವನ್ನು ಮಾಡ್ತಿದ್ರು, ಇವತ್ತು ಮಾಡ್ತಾ ಇಲ್ಲ. ಅಂಥವ್ರಿಗೆ ನಾಳೆನೂ ಕೂಡ ನಾವು ಡ್ರೈವ್ ಮಾಡ್ತೀವಿ. 1 ವಾರಗಳ ಕಾಲ ಸಂಪಿಗೆ ರಸ್ತೆಯಲ್ಲಿ ಡ್ರೈವ್ ಮಾಡಿ ಸಂಪೂರ್ಣವಾಗಿ ವ್ಯಾಪಾರ ಮಾಡಿದಂತೆ ನಾವು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ನಂದಿನಿ ಬೂತ್ ಇತ್ತು ಫುಟ್ಪಾತ್ ಮೇಲೆ, ಅದನ್ನು ಮಾತ್ರ ತೆರವು ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಈ ಬೀದಿ ವ್ಯಾಪಾರಿಗಳು ಮಾಡಿದ್ರೆ ಅವರನ್ನು ಮಾತ್ರ ತೆರವು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಕೂಡ ಒಂದು ರೀತಿ ನಂದಿನಿ ಬೂತ್ನವರಿಗೆ ಫೇವರ್ ಆಗಿ ಮಾಡ್ತಾ ಇರುವಂಥದ್ದು, ಬೀದಿ ವ್ಯಾಪಾರಿಗಳನ್ನ ತೆರವು ಮಾಡಿಸುವಂಥದ್ದು, ಆ ರೀತಿ ಮಾಡ್ತಾ ಇದ್ದಾರೆ. ಬರೀ ಇಷ್ಟು ಫುಟ್ಪಾತ್ ಮೇಲೆ ಇದ್ದಂಥ ಡಬ್ಬ, ಬೋರ್ಡು ಇವುಗಳೆಲ್ಲವನ್ನು ಕೂಡ ತೆರವು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಪಿಗೆ ರಸ್ತೆಯಲ್ಲಿ ತುಂಬ ಕಾರ್ಯಾಚರಣೆ ಜೋರಿರುತ್ತೆ ಅಂದ್ಕೊಂಡಿದ್ವಿ. ಆದರೆ ಅಧಿಕಾರಿಗಳು ಬರ್ತಾರೆ ಅನ್ನುವಂಥ ವಿಷಯ ತಿಳಿದ ತಕ್ಷಣವೇ ವ್ಯಾಪಾರಿಗಳು ಯಾರು ಕೂಡ ಫುಟ್ಪಾತ್ ಮೇಲೆ ವ್ಯಾಪಾರವನ್ನು ಮಾಡ್ತಾ ಇಲ್ಲ. ಇವತ್ತು ಇನ್ನೂ 7 ದಿನಗಳ ಕಾಲ ಇಲ್ಲಿ ಡ್ರೈವ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ, ಸಂಪೂರ್ಣವಾಗಿ ಫುಟ್ಪಾತ್ ಪಾದಾಚಾರಿಗಳಿಗೆ ಮುಕ್ತ ಆಗುತ್ತಾ ಅಥವಾ GBA ಅಧಿಕಾರಿಗಳ ಕಾರ್ಯಾಚರಣೆ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಪರ್ಮಿಷನ್ ನಾವು ಕೇಳಕ್ ಹೋಗಿದ್ದೀವಿ ಮೇಡಮ್, ನಮ್ಗೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ನಮಗೂ ನಾವು ಕೇಳಕ್ ಹೋಗಿದ್ದೀವಿ. ನಾವು